ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ವ್ಲಾಗ್ಸ್ ಕನ್ನಡ. ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಅಂತೂ ಮಾಡ್ತಾ ಇಲ್ಲ. ನೀವೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಂತ ನಮ್ಮ ಬಟ್ಟೆ ಮೊನ್ನೆ ಹಬ್ಬದ ದಿನ ಹಾಕೊಂಡಿದ್ದಂತ ಇಲ್ಲಿ ಹಾಕ್ತಾ ಇರ್ತೀನಿ ನೋಡಿ. ಆ ಬಟ್ಟೆ ಬಗ್ಗೆ ತುಂಬ ಜನ ಕೇಳಿದ್ರಿ. ಆ್ಯಂಡ್ ಆಲ್ಸೋ ನಮ್ಮ ಮಾವನ ಗುರುಪ್ರವೇಶದಲ್ಲಿ ರಶ್ಮಿ ಹಾಕೊಂಡಿದ್ದ ಬಟ್ಟೆನೂ ಕೂಡ ತುಂಬ ಜನ ಕೇಳಿದ್ರಿ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಡೀಟೇಲ್ನ ಕೊಡ್ತೀನಿ. ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ. ಸೊ ಲೆಟ್ ಸ್ಟಾರ್ಟ್. ಎಲ್ಲಿ ನಾನು ಸ್ಟಿಚಿಂಗ್ ಮಾಡಿದೆ ಮತ್ತು ಡಿಸೈನ್ ನಾನೇ ಮಾಡಿದ್ದು. ನನಗೆ ಇದೇ ಥರ ಬೇಕು ಅಂತ ಇತ್ತು. ಸೊ ಅದೇ ಥರ ನಾನು ಮಾಡಿಸ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ನೀವು ಮಾಡಿಸ್ಕೋಬೋದು. ಡಿಸೈನರ್ ಬಂದು ಯುಕ್ತಿ ಡಿಸೈನರ್ ಬೊಟಿಕ್ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ನಂಬರ್ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅವ್ರ ಕಾಂಟ್ಯಾಕ್ಟ್ ನಂಬರ್. ಇಫ್ ಇಂಟ್ರೆಸ್ಟೆಡ್ ನೀವೇನಾದರೂ ವೈಟ್ ಫೀಲ್ಡ್ ಕಡೆ ಎಲ್ಲ ಇದ್ದರೆ ನೀವು ಹೋಗಿ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟು ರಶ್ಮಿ ಡ್ರೆಸ್ ಮೆಟೀರಿಯಲ್ ತೋರಿಸ್ಬಿಡ್ತೀನಿ, ಆಮೇಲೆ ನಾನು ನಂದನ್ನು ತೋರಿಸ್ತೀನಿ. ಇದು ಬಂದ್ಬಿಟ್ಟು ನಾನು ಮೆಟೀರಿಯಲ್ಲು ಜಾರ್ಜೆಟ್ ಮೆಟೀರಿಯಲ್ ತೊಗೊಂಡಿದ್ದು. ನನಗೆ ಸಿಂಪಲ್ ಆಗಿರಬೇಕಾಗಿತ್ತು, ಬಟ್ ಡೀಸೆಂಟಾಗಿ ಕಾಣಿಸ್ಬೇಕಾಗಿತ್ತು. ಆ್ಯಂಡ್ ಆಲ್ಸೋ ಸ್ವಲ್ಪ ಡಿಫ್ರೆಂಟ್ ಆಗಬೇಕಾಗಿತ್ತು. ಇವಾಗ ನಾವು ಚಿಕ್ಕಪೇಟೆಯಲ್ಲೆಲ್ಲ ತೊಗೊಂಡ್ರೆ ಡ್ರೆಸ್ಸಸ್ಸು ಎಲ್ಲರೂ ಹಾಕೋಬಿಡ್ತಾರೆ, ಅದರಲ್ಲಿ ನೋ ಡಿಫ್ರೆನ್ಸ್ ಏನೂ ಇರೋದಿಲ್ವಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಪ್ಲ್ಯಾನ್ನ ಮಾಡಿ ಅದು ಬಡ್ಜೆಟ್ ಫ್ರೆಂಡ್ಲಿ ಆಗೂ ಕೂಡ ಇರಬೇಕು ಅಂತ ಹೇಳಿ ನಾನು ಈ ಮೆಟೀರಿಯಲ್ನ ಚೂಸ್ ಮಾಡಿದೆ. ನೀವು ಇನ್ ಕೇಸ್ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತೊಗೊತೀವಿ ಅನ್ನೋದಾಗಿದ್ದರೆ ನೀವು ತೊಗೋಬೋದು. ಇದು ಬಂದ್ಬಿಟ್ಟು ಜಾರ್ಜೆಟ್ ಮೆಟೀರಿಯಲ್ ನಾನು ತೊಗೊಂಡಿರೋದು. ಇದು ಬಂದು 1 ಮೀಟರ್ಗೆ 150 ರುಪೀಸ್ ಇಸ್ಕೊಂಡ್ರು ಆ ಅಂಗಡಿಯಲ್ಲಿ. ಬಟ್ ನಾನು ಮೋಸ ಹೋಗಿದ್ದೀನಿ. ನೀವು ರಾಜಾ ಮಾರ್ಕೆಟ್ಗೆ ಹೋಗಿ, ರಾಜಾ ಮಾರ್ಕೆಟಲ್ಲಿ ಹೋದರೆ 100 ರುಪೀಸ್ ಇರುತ್ತೆ ಮೀಟರು. ನೀವು ಬಾರ್ಗೇನ್ ಮಾಡಿ ಒಂದು 90 ರುಪೀಸ್ನ ಮಾಡ್ಕೋಬೋದು. 90-80 ರುಪೀಸ್ಗೆ ನಿಮಗೆ ಮೀಟರ್ ಸಿಗುತ್ತೆ. ಅರೌಂಡ್ ನೀವು ಕೇಳ್ಬೋದು ಅವ್ರಿಗೆ, ನಮಗೆ ಸ್ವಲ್ಪ ಬುಷಿಯಾಗಿ ಬೇಕು, ಎಷ್ಟು ಮೀಟರ್ ಬೇಕಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ಮ ಬಾಡಿ ಎಲ್ಲ ನೋಡಿದಾಗ ಅವ್ರಿಗೆ ಎಷ್ಟು ಮೀಟರ್ ಕೊಡಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ರಶ್ಮಿದು ಬಂದು ಇದು ಫುಲ್ ಗ್ರೇಪ್, ಬ್ಲ್ಯಾಕ್ ಗ್ರೇಪ್ ಬರುತ್ತಲ್ವ, ಆ ಕಲರ್ ಇದೆ. ಇದು ನಾರ್ಮಲ್ ಸ್ಕರ್ಟ್, ಇಲ್ಲಿ ಫ್ಲೀಟ್ಸ್ ಕೊಟ್ಬಿಟ್ಟು ಸ್ಕರ್ಟ್ನ ಈ ಥರ ಮಾಡಿಸಿರೋದು, ಪ್ಲೇನ್ ಸ್ಕರ್ಟು. ಕೆಳಗಡೆ ಈ ಥರದ್ದು ಟೇಪಿಂಗ್ ಕೊಡಿಸಿದ್ದೀನಿ. ಈ ಟೇಪಿಂಗ್ ಅಷ್ಟೇ 100 ರುಪೀಸ್, 40 ಮೀಟರ್ಸ್ ಏನೋ ಇರುತ್ತೆ, ಜಸ್ಟ್ 100 ರುಪೀಸ್ ಅಷ್ಟೇ ಇದು ಟೇಪಿಂಗು. ಇದನ್ನು ನಾನು ಚೂಸ್ ಮಾಡಿದೆ. ನಾನು ಯಾಕಂತಂದರೆ ನನಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿರಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಇದನ್ನ ಚೂಸ್ ಮಾಡಿದೆ. ನಿಮ್ಗೇನಾದರೂ ಸ್ವಲ್ಪ ದೊಡ್ಡದು ಬೇಕು ಅಂತಂದರೆ ಅಲ್ಲಿ ಸಿಗುತ್ತೆ. ರಾಜಾ ಮಾರ್ಕೆಟ್ ಹೋದರೆ ನಾನು ಆ ಅಂಗಡಿ ಹೆಸರನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಅಲ್ಲಿ ಹೋಗಿ ಸರ್ಚ್ ಮಾಡ್ಬೋದು, ತುಂಬ ಚೆನ್ನಾಗಿ ಸಿಗುತ್ತೆ. ಈ ಟೇಪ್ನ ನಾನು ತೊಗೊಂಡೆ. ಅಲ್ಲಿ ತುಂಬ ಅಂಗಡಿಗಳು ಇರುತ್ತೆ ಗೈಸ್, ಒಂದೇ ಅಂತಲ್ಲ, ಇಷ್ಟೊಂದು ಟೇಪ್ ಮೆಟೀರಿಯಲ್ಸು ಆ ಥರದ ಅಂಗಡಿ ಎಲ್ಲ ಇರುತ್ತೆ. ನೀವು ಹೋಗಿ ಸ್ವಲ್ಪ ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿ ಸೈಡಲ್ಲಿ ಜಿಪ್ ಕೂಡ ಇಟ್ಟಿದ್ದೀವಿ. ಆ್ಯಂಡ್ ಇದಕ್ಕೆ ಉಕ್ ಇಟ್ಕೊಂಡಿದ್ದೀರಿ, ಉಕ್ಕು ಕಿತ್ತಾಕ್ಬಿಟ್ಟಿದ್ದಾಳೆ. ಸೊ ಉಕ್ ಕೂಡ ಇಟ್ಕೊಂಡಿದ್ದೀವಿ. ಅದು ಸ್ವಲ್ಪ ಲೂಸ್ ಇತ್ತು ಅಂದ್ಬಿಟ್ಟು ಪಿನ್ ಕೂಡ ಹಾಕ್ಕೊಂಡಿದ್ದಾಳೆ. ಓಕೆನಾ? ಇದು ಟಾಪ್ ಕತೆ, ಬಾಟಮ್ ಕತೆ. ಆ್ಯಂಡ್ ದುಪ್ಪಟ್ಟ ಅಷ್ಟೇ. ದುಪ್ಪಟ್ಟ ಸ್ವಲ್ಪ ನಮಗೆ ಉದ್ದ ಬೇಕಾಗಿತ್ತು, ನಮ್ಮ ನೀಗಿಂತ ಕೆಳಗಡೆ ಬೇಕಾಗಿತ್ತು ನನಗೆ ದುಪ್ಪಟ್ಟ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮೀಟರ್ ಇಸ್ಕೊಂಡಿದ್ದೀನಿ ದುಪ್ಪಟ್ಟಾಗೂ. ಇದಕ್ಕೂ ಅಷ್ಟೇ ಅದೇ ಥರ ಟೇಪಿಂಗ್, ಫುಲ್ ಟೇಪಿಂಗ್ ಕೊಡಿಸಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಬ್ಲೌಸ್. ನಂದು ರಶ್ಮಿದು ಸೇಮ್ ಮಟೀರಿಯಲ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಇಬ್ಬರಿಗೂ ಸೇಮೇ ಮಾಡಿಸಿರೋದು. ಇದು ಬಂದ್ಬಿಟ್ಟು ಟಾಪು. ಇದಕ್ಕೆ ಇಲ್ಲಿ ನಾನು ಸ್ವಲ್ಪ ದೊಡ್ಡದು ಟೇಪಿಂಗ್ ತೊಗೊಂಡಿದ್ದೀನಿ. ಓಕೆನಾ? ಇಷ್ಟು ದೊಡ್ಡ ಟೇಪ್ ತೊಗೊಂಡಿದ್ದೀನಿ ಇಲ್ಲಿ ಹ್ಯಾಂಡ್ಸ್ಗೆ. ಇದು 100 ರುಪೀಸ್ ಬಿತ್ತು ನನಗೆ, ಇಬ್ರಿಗೂ ಸೇರಿಸಿ 2 ಮೀಟರ್ಸ್ ಏನಾಯಿತು, 100 ರುಪೀಸ್ಗೇನೋ ಬಿತ್ತು. ಸ್ವಲ್ಪ ಬಾರ್ಗೇನ್ ಮಾಡಬೇಕಾಗತ್ತೆ. ಆ್ಯಂಡ್ ನಾನು ಬಾರ್ಗೇನ್ ಮಾಡಿದೆ ಶಾಪಲ್ಲಿ. ಸೊ ಇದು 2 ಮೀಟರ್ ಏನಾಯಿತು, ಅವ್ರಿಗೆ ಬೇಕಾಗಿರಲಿಲ್ಲ ಅದು, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ಸೊ ಇದು ಚೆನ್ನಾಗಿದೆ, ಐ ಲೈಕ್ ಇಟ್. ಸೊ ಎರಡೂ ಕಡೆ ಅದೇ ಥರ ಕೊಡಿಸಿರೋದು. ಓಕೆನಾ? ಎರಡೂ ಕಡೆ ಅದೇ ಥರ ಕೊಡಿಸಿರೋದು. ಇದು ಬಂದ್ಬಿಟ್ಟು ಫುಲ್ ಸ್ಲೀವ್ ಆಗಿರುತ್ತೆ. ಹಿಂದೆಗಡೆ ಬಂದ್ಬಿಟ್ಟು ಡೀಪ್ ನೆಕ್ ಡೀಪ್ ಇಟ್ಟಿದ್ದಾಳೆ, ಅದಕ್ಕೋಸ್ಕರ ಕಪ್ಸ್ ಕೂಡ ಇಟ್ಸ್ಕೊಂಡಿದ್ದಾಳೆ. ಇದು ಬಂದ್ಬಿಟ್ಟು ಈ ಥರ ನಾಟ್ ಏನಿದೆ ಅದಕ್ಕೆ
ನಿಮ್ಗೆ ಯಾವ ಥರ ಬೇಕೋ ಮಾಡಿಸ್ಕೋಬೋದು, ಅವರು ಮಾಡಿಕೊಡ್ತಾರೆ. ಸೊ ಈ ಥರ ಇದೆ ಇದು, ಓಕೆನಾ. ಇದು ಬಂದ್ಬಿಟ್ಟು ಇಷ್ಟು ಇದ್ರ ಕತೆ. ನನಗೆ ಮೆಟೀರಿಯಲ್ಗೆ 1000 ಚೇಂಜ್ ಬಿತ್ತು, 1300 400 ಅಷ್ಟರಲ್ಲೇ ಮುಗ್ದೋಯ್ತು ಮೆಟೀರಿಯಲ್ಗೆ. ಸ್ಟಿಚಿಂಗ್ಗೆ ನೀವು ಅವ್ರ ಹತ್ರ ಎನ್ಕ್ವೈರಿ ಮಾಡ್ಬೋದು. ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಇದು ಒಳಗಡೆ ಅವ್ರು ಏನು ಮಾಡಿ, ಇದ್ರ ಒಳಗಡೆ ಅವರು ಏನಂತಾರೆ ಇದನ್ನು ಬಟ್ಟೆ ಕೂಡ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಇದು ಬಂದ್ಬಿಟ್ಟು ಲಿಟಲ್ ಬಿಟ್ ಲ್ಯಾವೆಂಡರ್ ಕಲರ್. ನನಗೆ ಲೈಟ್ ಕಲರ್ಸ್ ಇಷ್ಟ ಆಗುತ್ತೆ. ಸ್ವಲ್ಪ ನಾನು ಡಾರ್ಕ್ ಆಗಿರೋದ್ರಿಂದ ನನ್ನ ಕಾಂಪ್ಲೆಕ್ಷನ್ ಅವಳಿಗೆ ಕಂಪೇರ್ ಮಾಡಿದ್ರೆ ನನಗೆ ಸ್ವಲ್ಪ ಡಾರ್ಕ್ ಇದ್ದೀನಿ, ನನ್ನ ಕೈಯೆಲ್ಲ ಆಗಿರ್ಬೋದು. ಆ್ಯಂಡ್ ಅದಕ್ಕೂ ಅಷ್ಟೇ ಟೇಪಿಂಗ್ ಕೊಡಿಸಿದ್ದೀನಿ. ಆಲ್ಸೋ ಇಲ್ಲಿ ನಾರ್ಮಲ್ ಬೆಲ್ಟ್ ಥರ ಕೊಡಿಸ್ಬಿಟ್ಟು ಹುಕ್ ಕೊಡಿಸಿದ್ದೀನಿ. ಜಿಪ್ ಅವಳಿಗೆ ಹೇಗಿದೆಯೋ ನನಗೂ ಅದೇ ಥರ ಇರೋದು, ಜಿಪ್ ಇಟ್ಟಿದ್ದೀನಿ. ಆ್ಯಂಡ್ ದುಪಟ್ಟ ಸೇಮ್, ಇದಕ್ಕೂ ಅಷ್ಟೇ ಬಿತ್ತು. ಸೇಮ್ ಅವಳೇನಿದೆ ನಂದು ಅದೇ ಇದೆ. ನಥಿಂಗ್ ಮಚ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ರಶ್ಮಿದು ನಮ್ಮ ಮಾವ ಅವರ ಗೃಹಪ್ರವೇಶದ ದಿನ ಹಾಕೊಂಡಿದ್ದಂಥ ಲೆಹಂಗಾ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲಿ ನಾನು ತೋರಿಸಿರ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಅವ್ರ ಹತ್ರ ನೀವು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿ ಸ್ಟಿಚಿಂಗ್ ಆಗಿರ್ಬೋದು, ನೀವು ಹೇಳಿರೋ ಥರ ಡಿಸೈನ್ ಮಾಡಿ ಕೊಡ್ತಾರೆ, ಓಕೆನಾ. ಓ ಇದು ಇದಾಗ್ಬಿಟ್ಟಿದೆ, ಲಾಕ್ ಆಗಿಬಿಟ್ಟಿದೆ. 1 ಸೆಕೆಂಡ್. ಸೊ ಇದು ನನ್ನ ಬ್ಲೌಸು ಕೂಡ ತುಂಬ ಜನ ಕೇಳ್ತಾ ಇದ್ರಿ, ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಆ್ಯಸ್ ಯು ಆಲ್ ನೋ, ಇದು ಬಂದ್ಬಿಟ್ಟು ಬ್ಯಾಕ್ಲೆಸ್ ಆಗಿರುತ್ತೆ. ನಾನು ಇಲ್ಲಿ ಪಿಕ್ನ ಹಾಕಿರ್ತೀನಿ, ನೋಡ್ಬೋದು. ಇದು ಬಂದ್ಬಿಟ್ಟು ನಾನು ಟೇಪ್ ತೊಗೊಂಡೆ, ನೀವು ನೋಡಿರ್ತೀರ ನನ್ನ ಲಾಸ್ಟ್ ಚಿಕ್ಕಪೇಟೆ ಶಾಪಿಂಗಲ್ಲಿ ಟೇಪ್ ತೊಗೊಂಡೆ. ಇದು ಅಷ್ಟೇ ಟೇಪ್ ತೊಗೊಂಡಿದ್ದೆ, ಅದನ್ನೇ ಟೇಪ್ನ ನಾನು ಸ್ಟಿಚಿಂಗ್ ಮಾಡಿಕೊಂಡೆ. ವರ್ಕ್ ಎಲ್ಲ ನಂಗೆ ಬೇಕಾಗಿರಲಿಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿಕೊಂಡೆ. ಇದು ಬ್ಯಾಕ್ ಬಂದ್ಬಿಟ್ಟು ನಾಟ್ ಇಡ್ಸ್ಬಿಟ್ಟು, ಫ್ರಂಟ್ ನಾರ್ಮಲ್ ಯು ಇಡ್ಸ್ಬಿಟ್ಟು, ಹಿಂದೆಗಡೆ ಬ್ಯಾಕ್ಲೆಸ್ ಮಾಡಿಸಿದ್ದೀನಿ. ಸ್ವಲ್ಪ ಇಲ್ಲಿ ಮೇಲೆ ಇಡ್ಸ್ಬಿಟ್ಟು ಬ್ಯಾಕ್ಲೆಸ್ ಬೇಕಾಗಿತ್ತು ನನಗೆ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಬ್ಯಾಕ್ಲೆಸ್ ಮಾಡಿಸಿದ್ದೀನಿ. ಇದು ಬಂದ್ಬಿಟ್ಟು ರಾ ಸಿಲ್ಕ್. ಇದು ಮೆಟೀರಿಯಲ್ ಏನಿದೆ ಇದು ರಾ ಸಿಲ್ಕ್ ಆಗಿರುತ್ತೆ. ಇದು ಶುಕಿಗೂ ಕೂಡ ಯೂಸ್ ಮಾಡಿಕೊಂಡ್ರು. ಈ ಟೇಪ್ ಏನಿದೆ ಶುಕಿಗೆ ಕೂಡ ಯೂಸ್ ಮಾಡಿಕೊಂಡ್ರು. ನೆಕ್ಸ್ಟ್ ರಶ್ಮಿದು ಬಟ್ಟೆ ತೋರಿಸ್ಬಿಡ್ತೀನಿ. ಈ ಬಟ್ಟೆ ಹೆಸರು ಏನಂತಾರೆ ಏನೂ ಗೊತ್ತಿಲ್ಲ ಗೈಸ್. ಇದು ನಾವು ಮೆಟೀರಿಯಲ್ ಏನಂತಾರೆ ಏನು ನನಗೆ ಗೊತ್ತಿಲ್ಲ. ಇದು ಎಲ್ಲಿ ತೊಗೊಂಡಿದ್ದಂದರೆ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಸುದರ್ಶನ್ ಹತ್ರ ಒಂದು ಶಾಪ್ ಇದೆ, ಆ ಶಾಪಲ್ಲಿ ತೊಗೊಂಡಿದ್ದು. ಇದು ಪ್ಲೀಟ್ಸ್ ಬಂದ್ಬಿಟ್ಟು ಚಿಕ್ಕದಾಗಿಟ್ಟು ಪ್ಲೀಟ್ನ ಮಾಡಿರೋದು. ಇದು ರೇಷ್ಮೆ ಥರ ಕಾಣಿಸುತ್ತೆ, ಬಟ್ ಇದು ರೇಷ್ಮೆ ಅಲ್ಲ, ನಾರ್ಮಲ್ ಆಫ್ ರೇಷ್ಮೆ ಬರುತ್ತಲ್ವ ಆ ಥರ ಇದೆ. ಇದು ಪಿಂಕ್, ಲೈಟ್ ಪಿಂಕ್ ಇರುತ್ತೆ ಆ್ಯಂಡ್ ಇಲ್ಲಿ ಡಾರ್ಕ್ ಪಿಂಕ್. ಇದಕ್ಕೆ ಇದು ನಾನೇ ಸ್ವಲ್ಪ ಪ್ಲ್ಯಾನ್ ಕೊಟ್ಟಿದ್ದು ರಶ್ಮಿಗೆ, ಟೇಪಿಂಗ್ ಕೊಡಿಸ್ಕೊ ಅಂತ ಹೇಳಿ. ಇದು ಟೇಪಿಂಗು. ಈ ಟೇಪ್ಗೆ ಬಂದ್ಬಿಟ್ಟು ಅರೌಂಡ್ 500 ಆಯಿತು. 2 ರೋ ಬಂತು, 250 250 500 ಆಯಿತು. ಇದು ಮಟೀರಿಯಲ್ಗೆ 2.5K ಆಯಿತು. ಬ್ಲೌಸ್ಗೆ ಆ್ಯಂಡ್ ಲೆಹಂಗಾಗೆ 2.5K ಆಯಿತು. ಆ್ಯಂಡ್ ಇಲ್ಲಿ ಪಿಕ್ ಆಗ್ತಾ ಇರ್ತೀನಿ, ನೋಡ್ಬೋದು ರಶ್ಮಿದು ಚಿಕ್ಕದಾಗಿ ಪ್ಲೀಟ್ ಟಿಕ್ಕಿ ಮಾಡಿರೋ ಅಂಥದ್ದು. ಇದು ಸ್ಟಿಚಿಂಗೆಲ್ಲ ನೀವು ಯುಕ್ತಿ ಬೊಟಿಕ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಎಷ್ಟು ಏನು ಅಂತ ಹೇಳಿ ಅವ್ರ ಹತ್ರ ನೀವು ವಿಚಾರಿಸ್ಬೋದು. ಆ್ಯಂಡ್ ಈ ಸ್ಟಿಚಿಂಗು ಇಲ್ಲಿ ಏನು ಮಾಡಿಸಿದ್ದಾಳೆ ಅಂತಂದರೆ ನಾರ್ಮಲ್ ನೆಕ್ ಈ ಥರ ಇಡ್ಸಿದ್ದಾಳೆ. ಇದಕ್ಕೆ ಅವಳೇನು ಕಪ್ಸ್ ಏನು ಕೊಡಿಸ್ಲಿಲ್ಲ, ಹಿಂದೆ ಬಟನ್ ಕೊಟ್ಬಿಟ್ಟು ಈ ಥರ ಟೈಮ್ಸ್ ಇಡ್ಸಿದ್ದಾಳೆ. ಫುಲ್ ಸ್ಲೀವ್ಸ್. ನಾನೇನು ಹೇಳಿದ್ದೆ ಇದಕ್ಕೂ ಟೇಪ್ ಇಡ್ಸೋಣ ರಶ್ಮಿ ಅಂತ ಹೇಳಿದ್ದೆ, ಬಟ್ ಅವಳಿಗೇನೋ ಇಲ್ಲಿ ಇರಿಟೇಷನ್ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ಲು. ಸೊ ಎಸ್, ಇದು ಹಂಗೆ ಇದೆ ಪ್ಲೇನು. ನಿಮಗೆ ಬೇಕಂದರೆ ನೀವು ಆ ಥರನೂ ಸ್ಟೈಲ್ ಮಾಡ್ಬೋದು. ಆ್ಯಂಡ್ ದುಪ್ಪಟ್ಟ ಬಂದ್ಬಿಟ್ಟು ಇದು ನಮ್ಮ ಮಮ್ಮಿ, ನಾವಿಲ್ಲೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ, ಓಕೆನಾ. ಸಡನ್ನಾಗಿ ಹೋಗಿ ಇದನ್ನು ಶಾಪ್ ಮಾಡ್ಕೊಂಡು ಬಂದಿದ್ದಾರೆ. ಇದು ಒಂಥರ ರಫ್ ಮೆಟೀರಿಯಲ್. ನಂಗಿದು ಈ ಜಾರ್ಜೆಟ್ಟಲ್ಲೇ ತೊಗೊಳೋಣ ಅಂತಿದ್ದಿದ್ದು, ಇದಕ್ಕೆ ಚೆನ್ನಾಗಿರ್ತಾ ಇತ್ತು. ಆ್ಯಂಡ್ ಅದಕ್ಕೂ ಅಷ್ಟೇ ಫುಲ್ ಟೇಪಿಂಗ್ ಕೊಡಿಸಿರೋದು. ಈ ದುಪ್ಪಟ್ಟ ಏನಿದೆ ಅದಕ್ಕೆ ಫುಲ್ ಟೇಪಿಂಗ್ ಕೊಡಿಸಿರೋದು.
ಆ್ಯಂಡ್ ಆಲ್ಸೋ ಪಲ್ಲವಿ ಇದು ಬಟ್ಟೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅವಳದು ತೊಗೊಂಬರ್ತೀನಿ ಹೋಗಿ. ಲಾಸ್ಟ್ ಪಲ್ಲವಿ ಔಟ್ಫಿಟ್ನ ತೋರಿಸ್ಕೊಡ್ತೀನಿ. ಅವಳದು ಕೂಡ ಫೋಟೋ ಇಲ್ಲ ಹಾಕಿರ್ತೀನಿ, ನೋಡ್ಬೋದು. ಸೊ ಪಲ್ಲವಿ ಬಂದ್ಬಿಟ್ಟು ಚಿಕ್ಕದಾಗಿ ಪ್ಲೀಟ್ಸ್ ಇಟ್ಸ್ಕೊಂಡಿದ್ದಾಳೆ. ಇದು ಬಂದ್ಬಿಟ್ಟು ಒಂಥರ ಸಾಫ್ಟ್ ಮೆಟೀರಿಯಲ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಅಗ್ಲವಾಗಿ ಏನೂ ಕಾಣಿಸಲ್ಲ, ಈ ಥರ ಇರುತ್ತೆ. ಈ ಮೆಟೀರಿಯಲ್ ಅವಳು ಸುದರ್ಶನ್ ಹತ್ರನೇ ತೊಗೊಂಡಿದ್ದು. ಆ್ಯಂಡ್ ಟೇಪ್ ಅಷ್ಟೇ ಅಲ್ಲಿ ರಾಜಾ ಮಾರ್ಕೆಟಲ್ಲಿ ಟೇಪ್ನ ಪರ್ಚೇಸ್ ಮಾಡಿದ್ದು. ಈ ಟೇಪ್ ಬಂದು 500 ರುಪೀಸು. ಆ್ಯಂಡ್ ಇದು ಇಲ್ಲಿ ಅವಳು ಉಕ್ ಟೈಪ್ ಬೆಲ್ಟ್ಗೆ ಬಂದಿರೋ ಥರನೇ ತೊಗೊಂಡಿದ್ದಾಳೆ. ಉಕ್ಕು ನಮಗೆ ಉಕ್ ಫಿಕ್ಸ್ ಮಾಡಿದ್ದಾರೆ, ಇವಳಿಗೆ ಇದೇ ಥರನೇ ಇದೆ. ಆ್ಯಂಡ್ ಇಲ್ಲಿ ಜಿಪ್ಪು ಇದು ಎಕ್ಸ್ಟ್ರಾ ಪರ್ಚೇಸ್ ಮಾಡಿಬಿಟ್ಟು ಈ ಥರ ಫಿಕ್ಸ್ ಮಾಡಿಸಿರೋದು. ಸೊ ಚೆನ್ನಾಗಿದೆ. ಇದು ಪ್ಲೀಟಿಂಗ್ಸ್ ಚೆನ್ನಾಗಿ ಬಂದಿದೆ. ಇವಳದು ಕೂಡ ಕಲರ್ ಬಂದ್ಬಿಟ್ಟು ಒಂಥರ ಪರ್ಪಲ್ ವಿತ್ ಗೋಲ್ಡ್ ಮಿಕ್ಸ್ ಆಗಿರೋ ಥರ ಇದೆ. ಇದು ಚಿಕ್ಕ ಚಿಕ್ಕ ಬುಟ್ಟ ಇದೆ, ಇಲ್ಲಿ ನೋಡ್ತಿರ್ಬೋದು. ಚಿಕ್ಕ ಚಿಕ್ಕ ಬುಟ್ಟ ಇದೆ. ಆ್ಯಂಡ್ ಪರ್ಪಲ್ ಮತ್ತು ಗೋಲ್ಡ್ ಮಿಕ್ಸ್ ಆಗಿರೋ ಥರ ಗೊತ್ತಾಗುತ್ತಲ್ವಾ, ಈ ಥರ ಶೇಕ್ ಮಾಡಿದ್ರೆ. ಸೊ ಎರಡು ಮಿಕ್ಸ್ ಆಗಿದೆ. ಆ್ಯಂಡ್ ಬ್ಲೌಸ್ ಬಂತಂತಂದರೆ ಫ್ರಂಟ್ ಕಪ್ಸ್ ಇಟ್ಸ್ಕೊಂಡಿದ್ದಾಳೆ ಅವಳು ಕೂಡ. ಇಲ್ಲಿ ಒಂಥರ ಶೇಪ್ ರಶ್ಮಿದೇನಿದೆ ಅದೇ ಶೇಪಲ್ಲಿ ಇಟ್ಸ್ಕೊಂಡಿದ್ದಾಳೆ. ಬ್ಯಾಕ್ ಬಂದು ಈ ಥರ ಇದೆ, ಇದು ಬ್ಯಾಕ್ಲೆಸ್ಸು, ಅದಕ್ಕೋಸ್ಕರ ಕಪ್ಸ್ ಇಟ್ಸ್ಕೊಂಡಿರೋದು. ಇಲ್ಲಿ ಬರೀ ಥ್ರೆಡ್ಡಿಂಗ್ ಕೊಟ್ಬಿಟ್ಟು ಅದರಲ್ಲೇ ಕಟ್ಕೊಳ್ಳೋ ಥರ ಉದ್ದ ಹೆಂಗಿದೆಯೋ ಆ ಥರ ಈ ಥರ ಜಿಗ್ಜ್ಯಾಕಲ್ಲಿ ಥ್ರೆಡ್ಡಿಂಗ್ ಬರುತ್ತಲ್ವ, ಆ ಥರ ಕೊಡಿಸ್ಕೊಂಡಿದ್ದಾಳೆ. ಇಲ್ಲಿ ಟೈಮ್ಸಲ್ಲಿ ಈ ಥರ ಇದೆ ಇದು, ಓಕೆನಾ. ಆ್ಯಂಡ್ ಇಲ್ಲಿ ಬಂತಂತಂದರೆ ಇದು ಇವಳೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಅವಳಿಗೆ ಸ್ವಲ್ಪ ಸಿಂಪಲ್ ಅನಿಸ್ತು. ಯಾಕಂತಂದರೆ ಈ ಟೇಪ್ ಖಾಲಿ ಆಗಿತ್ತು, ಓಕೆನಾ. ಅದನ್ನ ಇಲ್ಲಿ ಹಾಕಿಸ್ಬೇಕು ಅಂತ ಅವಳು ಇದ್ದಿದ್ದು. ಬಟ್ ಟೇಪ್ ಖಾಲಿ ಆಗಿರೋದ್ರಿಂದ ಇಲ್ಲಿ ಸ್ಲೀವ್ಸ್ ಹತ್ರ ಆ್ಯಂಡ್ ಆಲ್ಸೋ ಇಪ್ ಹತ್ರ ಈ ಥರ ಇಡ್ಸ್ಕೊಂಡಿದ್ದಾಳೆ. ಸೋ ಬ್ಯೂಟಿಫುಲ್, ಚೆನ್ನಾಗಿ ಕಾಣಿಸ್ತಿದೆ ಇದು. ಇದು ಸ್ವಲ್ಪ ಇಲ್ಲಿ ವಿ ಬಂದಿದೆ, ಓಕೆನಾ. ಈ ಥರ ವಿ ಬಂದಿದೆ, ಯು ಕ್ಯಾನ್ ಸಿ ಈ ಥರ ಇದೆ. ಇದು ತುಂಬ ಚೆನ್ನಾಗಿದೆ ಅಷ್ಟೇ ಅದ್ರ ಬಗ್ಗೆ. ಈ ದುಪ್ಪಟ್ಟ ಬಂದ್ಬಿಟ್ಟು ನಮ್ಮ ಅತ್ತೆ ತೊಗೊಂಬಂದಿರೋದು. ಚಿಕ್ಕಪೇಟೆಯಲ್ಲಿ ನಾರ್ಮಲ್ ಸ್ಟೋರ್ಸಲ್ಲೆಲ್ಲ ಮಾಡ್ತಾ ಇರ್ತಾರಲ್ವ, ಅಲ್ಲಿ ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ನನಗೇನು ಅನಿಸ್ತಂತಂದರೆ ಪಲ್ಲವಿ ಏನು ಮಾಡಬೇಕಾಗಿತ್ತಂತಂದರೆ ಇದಕ್ಕೆ ವೈಟ್ ತೊಗೊಂಡಿದ್ದಿದ್ರೆ ಈ ಟೇಪಿಂಗ್ಸ್ ಏನಿದೆ ಅದನ್ನೇ ಅದು ದುಪ್ಪಟ್ಟಾಗಿ ಕೊಡಿಸಿದ್ರೆ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಅಂತ ನನಗನ್ನಿಸ್ತು. ಅದು ನನ್ನ ಪರ್ಸ್ನಲ್ ಆಗಿ ಅನಿಸ್ತು. ಆಮೇಲೆ ಹೇಳ್ದೆ ಅಮ್ಮು ಈ ಥರ ನೆಕ್ಸ್ಟ್ ತಗೋ, ಯಾಕಂತಂದರೆ ಇಲ್ಲಿ ವೈಟ್ ಇರಿಸಿದೆಯಲ್ಲ, ಇದಕ್ಕೆ ದುಪ್ಪಟ್ಟ ವೈಟ್ ಹಾಕ್ಕೊಂಡ್ರೆ ಅದಕ್ಕೆ ಟೇಪ್ ಕೊಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಆಮೇಲೆ ಇದೇನಂತಂದರೆ ಈ ಟೇಪು ತಿರ್ಗಾ ಸಿಗಬೇಕಲ್ವ, ಇದೇ ಥರ ಟೇಪು, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಬಟ್ ಸ್ಟಿಲ್ ಸಿಮಿಲರ್ ಆಗಿರೋದು ಹುಡುಕಿದ್ರೆ ಸಿಗುತ್ತೆ ಅಂತ ನಾನು ಹೇಳಿದೆ. ಸರಿ ಅಕ್ಕ, ನೆಕ್ಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋದಾಗ ತೊಗೊಂಬರೋಣ ಅಂತ ಹೇಳಿದ್ದಾಳೆ. ಇದು ದುಪ್ಪಟ್ಟ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ಇದಕ್ಕೆ ಮ್ಯಾಚ್ ಆಗ್ತಾ ಇದ್ದಿಲ್ಲ ಪಾಪ ಅವಳಿಗೂ ಅನಿಸ್ತು. ಆಮೇಲೆ ಇದು ಎವಿನೂ ಇದೆ, ಇದಕ್ಕೆ 500 ರುಪೀಸ್ ಏನೋ ಕೊಟ್ಟಿದ್ದಾರೆ, ಎವಿನೂ ಇದೆ. ಬಟ್ ಮ್ಯಾಚ್ ಆಗ್ತಾ ಇದ್ದಿಲ್ಲ. ಔಟ್ಫಿಟ್ನ ಅದು ಡೌನ್ ಮಾಡ್ತಾ ಇತ್ತು ನೋಡಿ. ಇದು ಹಾಕೊಂಡ್ರು ಬ್ರೈಟ್ ಅನಿಸ್ತಾ ಇಲ್ಲ ಅಲ್ವಾ, ನನಗನ್ನಿಸ್ತು. ಅದಕ್ಕೋಸ್ಕರ ಅವಳಿಗೆ ಸಜೆಸ್ಟ್ ಮಾಡಿದೆ. ಸೊ ತೊಗೊತಾಳೆ ನೋಡಿ, ಒಂಥರ ಬ್ರೈಟ್ ಕಾಣಿಸ್ಬೇಕು. ಈ ಥರ ದುಪ್ಪಟ್ಟಾಸ್ ಎಲ್ಲ ಬ್ರೈಟ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ವೈಟ್ ವಿತ್ ಟೇಪಿಂಗ್ ಕೊಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಔಟ್ಫಿಟ್ ಅಂತ ಹೇಳಿದ್ದೀನಿ. ಲೆಟ್ಸ್ ಸಿ ಏನು ಮಾಡ್ತಾಳೆ ಏನು ಅಂತ ಹೇಳಿ. ಜಾರ್ಜೆಟ್ ಮೆಟೀರಿಯಲ್ ಇಲ್ಲಿ ವೈಟ್ ತೊಗೊಂಡು ಟೇಪಿಂಗ್ ಇಟ್ಸ್ಕೋಬೇಕು ಇದಕ್ಕೆ. ಓಕೆ ಗಾಯ್ಸ್, ಇಷ್ಟೇ ನಮ್ಮ ಔಟ್ಫಿಟ್ನ ಕತೆ. ಐ ಹೋಪ್ ನೀವು ಕೂಡ ಇಷ್ಟಪಟ್ಟಿದ್ದೀರಾ ಅಂತ ಹೇಳಿ. ಇಷ್ಟು ನಾವು ನಮ್ಮ ತಲೆನ ಉಪಯೋಗಿಸಿ ಮಾಡಿಸ್ಕೊಂಡಿರೋಂಥದ್ದು. ನಿಮ್ಗೇನಾದರೂ ನೀವು ಏನಾದರೂ ಈ ಥರ ಡಿಸೈನ್ಸ್ ಮಾಡಿಸ್ಕೋಬೇಕು ಮತ್ತು ಲೆಹಂಗಾಸ್ ಎಲ್ಲ ಹೊಲಿಸ್ಕೋಬೇಕು ಅಂತಂದರೆ ಪ್ರೈಸು ಕೂಡ ಅಷ್ಟೇ ತುಂಬಾ ಅಫೋರ್ಡಬಲ್ ಇದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡಬಲ್ ಕೂಡ ಇದೆ.
ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡಿಸ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಮಾಡಿಕೊಂಡು ಕ್ವೈರೀಸ್ನ ಕೇಳ್ಕೊಳ್ಳಿ. ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಅಂದ್ಬಿಟ್ಟು ವಿಡಿಯೋ ಮಾಡಿದೆ ಅಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಗುಡ್ ನೈಟ್.